ಭರತ, ಶತ್ರುಘ್ನ, ಬನ್ನಿ ಬನ್ನಿ. ನಮ್ಮ ವಿವಾಹದ ಪೂರ್ವ ನಾವು ನಾಲ್ವರು ಯಾವಾಗಲೂ ಒಟ್ಟಿಗೆ ಇರುತ್ತಿದ್ದೆವು. ಈಗ ನಮ್ಮ ವಿವಾಹದ ನಂತರ ಎಷ್ಟು ಅಪರೂಪವಾಗಿ ಸೇರುತ್ತಿದ್ದೇವಲ್ಲ. ಹೌದು ಸಹೋದರ, ಈ ವಿವಾಹವು ನಮ್ಮೆಲ್ಲರನ್ನು ದೂರ ಮಾಡುತ್ತಿದೆಯೇನೋ ಎಂದು ಆಗಾಗ ನನಗೆ ಭಯವಾಗುತ್ತಿತ್ತು. ಭರತ, ಅದು ದೈಹಿಕವಾಗಿ ಮಾತ್ರ. ನಮ್ಮ ಮನಸ್ಸುಗಳಿಂದ, ನಮ್ಮ ಭಾವನೆಗಳಿಂದ ನಮ್ಮನ್ನಾರು ದೂರ ಮಾಡಲು ಸಾಧ್ಯವಿಲ್ಲ. ನಿಮ್ಮಿಬ್ಬರ ವಿಚಾರದಲ್ಲಿ ದೈಹಿಕವಾಗಿಯೂ ನೀವಿಬ್ಬರು ಹತ್ತಿರವಿರುತ್ತೀರಿ ಅಲ್ಲವೇ? ಸಹೋದರ ರಾಮಚಂದ್ರನಿರುವಲ್ಲಿಯೇ ನೀನಿರುವೆ. ಆ ಅವಕಾಶ ನಿನಗೂ ಇದೆಯಲ್ಲ ಶತ್ರುಘ್ನ. ನಾನು ಸಹೋದರ ರಾಮಚಂದ್ರನ ಜೊತೆ ಇರುವಂತೆಯೇ ನೀನು ಸಹೋದರ ಭರತನೊಂದಿಗೆ ಇರುತ್ತೀಯ. ಅಷ್ಟೇ ಅಲ್ಲ, ನನ್ನೊಂದಿಗೆ ನನ್ನ ಅಜ್ಜನ ಮನೆಗೆ ಕೇಕೆ ರಾಜ್ಯಕ್ಕೂ ಕರೆದುಕೊಂಡು ಹೋಗುತ್ತಿದ್ದೇನೆ. ಓಹೋ, ನೀವಿಬ್ಬರು ಕೇಕೆಯ ಪ್ರದೇಶಕ್ಕೆ ಹೊರಟಿರುವಿರಾ? ಹೌದು ಸಹೋದರ, ನನ್ನ ಸೋದರ ಮಾವನಾದ ಇದಾಚಿತು ನನ್ನನ್ನು ಕರೆದುಕೊಂಡು ಹೋಗಲು ಈಗಾಗಲೇ ಇಲ್ಲಿಗೆ ಬಂದಿದ್ದಾನೆ. ಕೇಕೆಯ ಮಹಾರಾಜರಿಗೆ ಮೊಮ್ಮಗನನ್ನು ಪತ್ನಿಯ ಸಮೇತ ನೋಡುವ ಹಂಬಲ ಉಂಟಾಗಿರಬೇಕು. ಹೌದು ಲಕ್ಷ್ಮಣ, ಅವರಿಗೆ ನಮ್ಮ ವಿವಾಹ ನೋಡಲಾಗಲಿಲ್ಲವಲ್ಲವೆಂದು ಬಹಳಷ್ಟು ವ್ಯಥೆಪಟ್ಟರು. ಅವರ ಸಮಾಧಾನಕ್ಕಾಗಿ ಹೋಗುತ್ತಿದ್ದೇವೆ. ಇದನ್ನು ತಿಳಿಸಲೆಂದೇ ಇಲ್ಲಿಗೆ ಬಂದೆ. ಆಗಲಿ, ನಿಮ್ಮಿಬ್ಬರ ಪ್ರಯಾಣ ಸಫಲವಾಗಲಿ.